ಒಂದಷ್ಟು ಸೈಂಟಿಸ್ಟ್ ಗಳಿಗೆ ಸಮುದ್ರದ ಆಳದಲ್ಲಿ ಒಂದು ಬೇರೆ ಪ್ರಪಂಚನೇ ಇದೆ ಅಂತ ಗೊತ್ತಾಗಿ ಆ ಪ್ರಪಂಚದ ಒಳಗಡೆ ಬಂದು ನೋಡ್ತಾರೆ. ಈ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ಆದ್ರೆ ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಇವ್ರು ಮಾತ್ರ ಬರೋದಿಲ್ಲ, ಇವ್ರ ಜೊತೆ ಯಾರನ್ನೋ ಕರ್ಕೊಂಡ್ ಕೂಡ ಬಂದ್ಬಿಡ್ತಾರೆ. ಅದಾದ್ಮೇಲೆ ಸಾವಿರಾರು ಜನರ ಪ್ರಾಣ ಹೇಗೆ ಅಪಾಯದಲ್ಲಿ ಸಿಗಾಕೊಳ್ಳುತ್ತೆ ಅಂತ ನಾವು ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಮೂವಿ ಅಂತೂ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮ್ಮ ಯೋಚನೆಗೂ ಮೀರದಂತ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ. ಅಂದಂಗೆ ಮೂವಿ ಹೆಸರು ದ ಮೆಗ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ತೋರಿಸ್ತಾರೆ, ಸಮುದ್ರದ ಆಳದಲ್ಲಿ ಒಂದು ಸಬ್ಮರೀನ್ ಕೆಟ್ಟು ನಿಂತಿರುತ್ತೆ. ಇದ್ರೊಳಗಡೆ ಇರುವಂತ ಜನರನ್ನ ಕಾಪಾಡೋದಕ್ಕೆ ಒಂದು ರೆಸ್ಕ್ಯೂ ಟೀಮ್ ಬಂದಿರುತ್ತೆ. ಈ ರೆಸ್ಕ್ಯೂ ಟೀಮ್ ನ ಲೀಡರ್ ನ ಹೆಸರು ಜೋನಸ್ ಅಂತ. ಜೋನಸ್ ನೋಡ್ತಾನೆ, ಈ ಸಬ್ಮರೀನ್ ಡ್ಯಾಮೇಜ್ ಆಗಿರೋದ್ರಿಂದ ತುಂಬಾ ಜನ ಸತ್ತೋಗಿರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಬದುಕಿರೋದನ್ನ ನೋಡಿ ಅವನನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ಜೋನಸ್ ನ ಟೀಮ್ ನವರು ಈ ಸಬ್ಮರೀನ್ ನ ಮತ್ತೊಂದು ಭಾಗದಲ್ಲಿ ಇದಾರೆ, ಅಲ್ಲಿರುವಂತ ಜನರನ್ನ ಕಾಪಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಯಾವ್ದೋ ಒಂದು ಜೀವಿ ಬಂದು ಈ ಸಬ್ಮರೀನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಜೋನಸ್ ತುಂಬಾ ಕಷ್ಟಪಟ್ಟು 11 ಜನರನ್ನ ಕಾಪಾಡಿ ಇವನ ಸಣ್ಣ ಬೋಟ್ ನ ಒಳಗಡೆ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ಇವನ ರೆಸ್ಕ್ಯೂ ಟೀಮ್ ಗೆ ಸೇರಿರುವಂತ 8 ಜನರು ಇನ್ನೂ ಕೂಡ ಸಬ್ಮರೀನ್ ನಲ್ಲೇ ಸಿಗಾಕೊಂಡಿರ್ತಾರೆ. ಆದ್ರೆ ಇವನು ಸ್ವಲ್ಪ ಯೋಚನೆ ಮಾಡಿ ಇವನ ಬೋಟ್ ಅನ್ನ ಸಬ್ಮರೀನ್ ಇಂದ ಸಪರೇಟ್ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಒಂದು ಬ್ಲಾಸ್ಟ್ ಆಗೋಗುತ್ತೆ. ಅಂದ್ರೆ ಇವನು ಸರಿಯಾಗಿರುವಂತ ನಿರ್ಧಾರನೇ ಮಾಡಿದ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ಚೈನಾದ ಶಾಂಘೈ ಸಿಟಿನ ತೋರಿಸ್ತಾರೆ. ಇಲ್ಲಿಂದ ಒಂದು ಹೆಲಿಕಾಪ್ಟರ್ ಸಮುದ್ರದ ಮಧ್ಯದಲ್ಲಿರುವಂತ ಒಂದು ರಿಸರ್ಚ್ ಸೆಂಟರ್ ಹತ್ರ ಬಂದು ತಲುಪುತ್ತೆ. ಆಗ ಹೆಲಿಕಾಪ್ಟರ್ ಇಂದ ಮಾರಿಸ್ ಅನ್ನೋ ಒಬ್ಬ ವ್ಯಕ್ತಿ ಹೊರಗಡೆ ಬಂದು ವಿನ್ಸ್ಟನ್ ಅನ್ನೋ ಸೈಂಟಿಸ್ಟ್ ನ ಮೀಟ್ ಮಾಡ್ತಾನೆ. ಇಲ್ಲೇ ನಮ್ಗೆ ವಿನ್ಸ್ಟನ್ ನ ಮಗಳಾಗಿರುವಂತ ಜಾರಾ ಹಾಗೆ ಜಾರಾಳ ಮಗಳಾಗಿರುವಂತ ಎಲಿನೂ ಕೂಡ ತೋರಿಸ್ತಾರೆ. ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ಈ ರಿಸರ್ಚ್ ಸೆಂಟರ್ ಗೆ ಇನ್ವೆಸ್ಟ್ ಮಾಡಿರೋದು ಮಾರಿಸೆ. ಅಷ್ಟೇ ಅಲ್ಲದೆ ಈ ಜಾಗ ನೋಡೋದಕ್ಕಂತೂ ತುಂಬಾನೇ ಸುಂದರವಾಗಿರುತ್ತೆ. ಹಾಗೆ ಇಲ್ಲೇ ನಮ್ಗೆ ವಿನ್ಸ್ಟನ್ ನ ಟೀಮ್ ನಲ್ಲಿರುವಂತ ಜಾಕ್ ಅನ್ನೊಬ್ಳು ಹುಡುಗಿ, ಹೆಲ್ಲರ್ ಅನ್ನೋ ಡಾಕ್ಟರ್ ಹಾಗೆ ಡಿಜೆ, ಕೊನೆಯದಾಗಿ ಮ್ಯಾಕ್ ಪರಿಚಯ ಆಗ್ತಾರೆ. ಅಷ್ಟೇ ಅಲ್ಲದೆ ಇವರ ಟೀಮ್ ಗೆ ಸೇರಿರುವಂತ ಲಾರಿ, ವ್ಯಾಲ್ ಹಾಗೆ ಟಾಶಿ 3 ಜನನು ಒಂದು ಸಬ್ಮರೀನ್ ನಲ್ಲಿ ಸಮುದ್ರದ ಆಳಕ್ಕೆ ಹೋಗ್ತಿರ್ತಾರೆ. ಅಂದಂಗೆ ಇವರು ಏನ್ರ ಬಗ್ಗೆ ರಿಸರ್ಚ್ ಮಾಡ್ತಿರೋದು ಅಂತಂದ್ರೆ ಇವರ ಪ್ರಕಾರ ಸಮುದ್ರದ ಆಳದಲ್ಲಿರುವಂತ ನೆಲನ ದಾಟಿ ಹೋದ್ರೆ ಅಲ್ಲೊಂದು ಬೇರೆ ಪ್ರಪಂಚನ ಇದೆ. ಆ ಪ್ರಪಂಚನ ಮೊದ್ಲು ನಾವೇ ಕಂಡಿಡಿಬೇಕು ಅನ್ನೋ ಆಸೆ ಇವರಿಗೆಲ್ಲ. ಈ ಕಡೆ ಲಾರಿ ಹಾಗೆ ಟೀಮ್ ನವರು ಸಬ್ಮರೀನ್ ತಗೊಂಡು ಸಮುದ್ರದ ಆಳಕ್ಕೆ ಬಂದಾಗ ಇಲ್ಲಿರುವಂತ ನೆಲದ ಒಳಗಡೆ ಹೋಗೋದಕ್ಕೆ ನೋಡ್ತಾರೆ. ಈಸಿಯಾಗಿ ಒಳಗಡೆ ಬಂದ್ಬಿಡ್ತಾರೆ. ಹೇಳ್ಬೇಕು ಅಂತಂದ್ರೆ ಈ ನೆಲ ಒಂದ್ ರೀತಿ ಮೋಡಗಳ ರೀತಿ ಇರುತ್ತೆ. ಯಾವಾಗ ಇವರು ಈ ಮೋಡಗಳನ್ನ ದಾಟಿ ಮುಂದೆ ಬರ್ತಾರೋ ನಿಜವಾಗ್ಲೂ ಇವ್ರು ಅನ್ಕೊಂಡಿರೋ ರೀತಿನೇ ಇಲ್ಲೊಂದು ಬೇರೆ ಪ್ರಪಂಚನೇ ಇರುತ್ತೆ. ಇದೇ ಸಂತೋಷದಲ್ಲಿ ಇವರು ಒಂದಷ್ಟು ಲೈಟ್ ಗಳನ್ನ ಹಾಕಿ ಮುಂದೆ ನೋಡ್ತಾ ಹೋದಾಗ ಈ ಜಾಗ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿರುತ್ತೆ. ಅಷ್ಟೇ ಅಲ್ಲದೆ ಹೊಸ ಹೊಸ ಪ್ರಜಾತಿಯ ಮೀನುಗಳು ಕೂಡ ಇವರಿಗೆ ಕಾಣಿಸ್ತಿರ್ತವೆ. ಇನ್ನು ಇವ್ರೇನಾದ್ರೂ ನೋಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಯಾವ್ದೋ ಒಂದು ಜೀವಿ ಬಂದು ಸಬ್ಮರೀನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಸಿಗ್ನಲ್ ಕೂಡ ಕಟ್ ಆಗಿದ್ರಿಂದ ಏನ್ ಮಾಡ್ಬೇಕು ಅಂತ ರಿಸರ್ಚ್ ಸೆಂಟರ್ ನಲ್ಲಿ ಇರೋರ್ಗ್ ಮಾತ್ರ ಅರ್ಥನೇ ಆಗ್ತಿರೋದಿಲ್ಲ. ಆದ್ರೆ ಇವರೆಲ್ಲರಿಗೂ ಒಂದು ವಿಷಯ ಮಾತ್ರ ಗೊತ್ತಿದೆ, ಲಾರಿ ಹಾಗೆ ಅವಳ ಟೀಮ್ ನವರು ಬದುಕಿದ್ದಾರೆ ಅಂತ. ಆದ್ರೆ ಅವರನ್ನ ಮೇಲಕ್ಕೆ ಹೇಗ್ ಕರ್ಕೊಂಡ್ ಬರೋದು ಅಂತ ಗೊತ್ತಾಗ್ತಿರೋದಿಲ್ಲ. ಆಗ ಮ್ಯಾಕ್ ಹೇಳ್ತಾನೆ, ಈ ಕೆಲ್ಸಕ್ಕೆ ಜೋನಸ್ಸೇ ಸರಿಯಾದವನು, ಈಗಾಗ್ಲೇ ಮೊದ್ಲೇ ಅವನು ಅಷ್ಟೊಂದು ಆಳಕ್ಕೆ ಹೋಗಿದ್ದಾನೆ ಅಂತ. ಆದ್ರೆ ಹೆಲ್ಲರ್ ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಮೂವಿಯ ಮೊದಲೇ ಜೋನಸ್ 11 ಜನರನ್ನ ಕಾಪಾಡಿದ್ನಲ್ಲ, ಅದ್ರಲ್ಲಿ ಹೆಲ್ಲರ್ ಕೂಡ ಇದ್ದ. ಜೋನಸ್ ಅವನ ಟೀಮ್ ನ 8 ಜನರನ್ನ ಕಾಪಾಡಬಹುದಾಗಿತ್ತು, ಆದ್ರೆ ಅವನು ಕಾಪಾಡ್ಲಿಲ್ಲ ಅಂತ ಇವನಿಗೆ ಅನ್ನಿಸ್ತಿರುತ್ತೆ. ಆದ್ರೂ ಕೂಡ ಕೊನೆಗೆ ವಿನ್ಸ್ಟನ್ ಡಿಸೈಡ್ ಮಾಡ್ತಾರೆ ನಾವು ಜೋನಸ್ ನ ಕರ್ಕೊಂಡ್ ಬರ್ಬೇಕು ಅಂತ. ನಂತರ ಮುಂದಿನ ಸೀನ್ ನಲ್ಲಿ ಥೈಲ್ಯಾಂಡ್ ನ ಒಂದು ರೆಸ್ಟೋರೆಂಟ್ ನಲ್ಲಿರುವಂತ ಜೋನಸ್ ನ ನಮ್ಗೆ ತೋರಿಸ್ತಾರೆ. ಇವನು ಇವನ ಟೀಮ್ ನಲ್ಲಿ ಇದ್ದಂತ 8 ಜನರನ್ನ ಕಾಪಾಡೋದಕ್ಕಾಗ್ಲಿಲ್ವಲ್ಲ, ಅದೇ ನೋವ್ನಲ್ಲಿ ತುಂಬಾ ಜಾಸ್ತಿ ಕುಡಿಯೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾನೆ. ಇದೆಲ್ಲ ಆದ್ಮೇಲೆ ಯಾವಾಗ ಇವನ ಮನೆ ಹತ್ರ ಬರ್ತಿರ್ತಾನೋ ರೋಡ್ ನಲ್ಲಿರುವಂತ ಒಂದು ಹೆಲಿಕಾಪ್ಟರ್ ನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ ಇವನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಮ್ಯಾಕ್ ಇವನನ್ನ ಹುಡ್ಕೊಂಡ್ ಬಂದಿದ್ದಾನೆ ಅಂತ. ಅಷ್ಟೇ ಅಲ್ಲದೆ ವಿನ್ಸ್ಟನ್ ಕೂಡ ಇಲ್ಲಿಗೆ ಬಂದಿರ್ತಾನೆ. ನಂತರ ಇವರಿಬ್ರು ಸೇರಿ ಜೋನಸ್ಗೆ ಹೇಳ್ತಾ ಹೋಗ್ತಾರೆ, ಸಬ್ಮರೀನ್ ನಲ್ಲಿ ಹೋದಂತ ಒಂದಷ್ಟು ಜನರು ಸಮುದ್ರದ 11,000 ಅಡಿಗಳ ಕೆಳಗಡೆ ಸಿಗಾಕೋಬಿಟ್ಟಿದ್ದಾರೆ. ಆ ಜನರಲ್ಲಿ ನಿನ್ನ ಎಕ್ಸ್ ವೈಫ್ ಆಗಿದ್ದಂತ ಲಾರಿ ಕೂಡ ಇದ್ದಾಳೆ ಅಂತ. ಇವನಂತೂ ಸಮುದ್ರದ ವಿಷಯಕ್ಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದ. ಆದ್ರೆ ಲೋರಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಈ ಕೆಲ್ಸಕ್ಕೆ ಒಪ್ಕೊಳ್ತಾನೆ. ಈ ಕಡೆ ಸಬ್ಮರೀನ್ ನಲ್ಲಿ ಸಿಗಾಕೊಂಡಿರುವಂತ ಲಾರಿ ಹಾಗೆ ಅವಳ ಟೀಮ್ ಅವರನ್ನ ತೋರಿಸ್ತಾರೆ. ಇವರು ಹಾಳಾಗಿರುವಂತ ಲೈಟ್ ಅನ್ನ ರೆಡಿ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಎಲ್ಲಾನು ಒಳ್ಳೇದಾಗುತ್ತೆ, ನಾವಿಲ್ಲಿಂದ ಸೇಫ್ ಆಗಿ ಹೋಗ್ತೀವಿ ಅಂತ
ನಂಬಿಕೆನೂ ಕೂಡ ಇಟ್ಕೊಂಡಿರ್ತಾರೆ. ಇದಾದ್ಮೇಲೆ ಯಾವಾಗ ಇವರು ರಿಪೇರ್ ಮಾಡ್ತಿದ್ದಂತ ಲೈಟ್ ರೆಡಿ ಆಗುತ್ತೋ ಆ ಲೈಟ್ ಗೆ ಅಟ್ರಾಕ್ಟ್ ಆಗಿ ಆ ಜೀವಿ ಮತ್ತೆ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ನಂತರ ಹೆಲ್ಲರ್ ಜಾರಾಗೆ ಜೋನಸ್ ನ ಒಂದು ವಿಡಿಯೋನ ತೋರಿಸ್ತಿರ್ತಾನೆ. ಅದ್ರಲ್ಲಿ ಅವನು ಹೇಳ್ತಿರ್ತಾನೆ, ಆ ಸಬ್ಮರಿನ್ ನ ಮೇಲೆ ಯಾವ್ದೋ ಒಂದು ಜೀವಿ ಅಟ್ಯಾಕ್ ಮಾಡಿತ್ತು. ನನ್ನ ಟೀಮ್ ನ 8 ಜನರನ್ನ ಕಾಪಾಡೋದಕ್ಕೆ ಹೋಗಿದ್ರೆ ಕಾಪಾಡಿದಂತ 11 ಜನರು ಕೂಡ ಬದುಕ್ತಿರ್ಲಿಲ್ಲ ಅಂತ. ಆದ್ರೆ ಅವನ ಮೇಲೆ ಯಾರಿಗೂ ಕೂಡ ನಂಬಿಕೆ ಬರೋದಿಲ್ಲ. ಅದ್ರಲ್ಲೂ ಹೆಲ್ಲರ್ಗಂತೂ ನಂಬಿಕೆನೇ ಇರೋದಿಲ್ಲ. ಅದೇ ಸಮಯಕ್ಕೆ ಇವರೆಲ್ಲರಿಗೂ ಗೊತ್ತಾಗುತ್ತೆ ಲಾರಿ ಹಾಗೆ ಅವಳ ಟೀಮ್ ಇರುವಂತ ಸಬ್ಮರಿನ್ ನಲ್ಲಿ ಆಕ್ಸಿಜನ್ ತುಂಬಾ ಬೇಗ ಕಮ್ಮಿ ಆಗ್ತಿದೆ ಅಂತ. ಆದ್ರಿಂದ ಜಾರಾ ನಾನ್ ಅವರನ್ನ ಕಾಪಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ತಿರ್ತಾಳೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಇವಳ ಮಗಳು ಎಲ್ಲಿಗೂ ಕೂಡ ಹೇಳ ಹೋಗ್ತಾಳೆ ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ. ನಂತರ ಇವಳು ಎಲ್ಲಾ ತಯಾರನ್ನು ಮಾಡ್ಕೊಂಡು ಗ್ಲೈಡರ್ ಅನ್ನೋ ಒಂದು ವೆಹಿಕಲ್ ನಲ್ಲಿ ಸಮುದ್ರದ ಒಳಗಡೆ ಹೋಗ್ತಾಳೆ. ಅದೇ ಸಮಯಕ್ಕೆ ವಿನ್ಸ್ಟನ್, ಮ್ಯಾಕ್ ಹಾಗೆ ಜೋನಸ್ ಬಂದಾಗ ಇವ್ರಿಗೂ ಕೂಡ ಗೊತ್ತಾಗುತ್ತೆ ಜಾರಾ ಅವರನ್ನ ಕಾಪಾಡೋದಕ್ಕೆ ಹೊಟ್ಟೋಗಿದ್ದಾಳೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಹೆಲ್ಲರ್ ಜೋನಸ್ ನ ತುಂಬಾ ಡೌಟ್ ಇಂದ ನೋಡ್ತಿರ್ತಾನೆ. ಆದ್ರೆ ಅದು ಜೋನಸ್ಗೆ ಇಷ್ಟ ಆಗೋದಿಲ್ಲ. ಇದಾದ್ಮೇಲೆ ಸರಿ ಅಂತ ಹೇಳಿ ಇವನು ಕೂಡ ಎಲ್ಲಾ ತಯಾರನ್ನು ಮಾಡ್ಕೊಂಡು ಒಂದು ಸಬ್ಮರಿನ್ ನ ಒಳಗಡೆ ಬಂದಾಗ ನೋಡ್ತಾನೆ ಎಲ್ಲಿ ಇಲ್ಲೇ ಕುಂತಿರ್ತಾಳೆ. ನೀನ್ ಯಾರು, ನಿನ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ ನನ್ನ ಹೆಸರು ಎಲಿ ಅಂತ. ನನ್ ತಾಯಿ ಒಂದಷ್ಟು ಜನರನ್ನ ಕಾಪಾಡೋದಕ್ಕೆ ಹೋಗಿದ್ದಾರೆ, ಹಾಗೆ ನನ್ ತಂದೆ ನಮ್ಮನ್ನ ಬಿಟ್ಟು ಹೊಟ್ಟೋಗಿದ್ದಾರೆ ಅಂತ. ಇವನು ಕೂಡ ಸರಿ ಅಂತ ಹೇಳ್ತಿರ್ಬೇಕಾದ್ರೆ ಇವಳು ರಿಕ್ವೆಸ್ಟ್ ಮಾಡ್ಕೊತಾಳೆ ನನ್ ತಾಯಿನ ಕಾಪಾಡ್ಕೊಂಡು ಕರ್ಕೊಂಡು ಬನ್ನಿ ಅಂತ. ಇವನು ಕೂಡ ಒಪ್ಕೊಳ್ತಾನೆ. ಇದಾದ್ಮೇಲೆ ಇವನು ಸಬ್ಮರಿನ್ ನ ತಗೊಂಡು ಸೀದಾ ಸಮುದ್ರದ ಒಳಗಡೆ ಹೋಗ್ತಾನೆ. ಈ ವಿಷಯನ ಜಾರಾಗೆ ತಿಳಿಸಿದಾಗ ನಾನು ಕೂಡ ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ. ಹೀಗೆ ಇವಳು ಹೋಗ್ತಾ ಹೋಗ್ತಾ ಆ ಮೋಡಗಳ ರೀತಿ ಇರುವಂತ ಜಾಗನ ದಾಟಿ ಬರ್ತಿದ್ದಂಗೆನೆ ಈ ಕಡೆ ಪ್ರಪಂಚಕ್ಕೆ ಬಂದು ತಲುಪ್ತಾಳೆ. ಹಾಗೆ ಜೋನಸ್ ಕೂಡ ನಾನು ಲಾರಿ ಟೀಮ್ ಹತ್ರ ಹೋದಾಗ ಸಿಗ್ತೀನಿ ಅಂತ ಕಾಂಟ್ಯಾಕ್ಟ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಇಲ್ಲಿ ಲಾರಿಯ ಹೊಟ್ಟೆಗೆ ಒಂದು ವಸ್ತು ಚುಚ್ಚಿಬಿಟ್ಟಿರುತ್ತೆ. ಇದರಿಂದ ಇವಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ. ಅದೇ ಸಮಯಕ್ಕೆ ಇವರ ಸಬ್ಮರಿನ್ ಹತ್ರ ಜಾರಾ ಕೂಡ ಬಂದು ತಲುಪಿರ್ತಾಳೆ. ಇದರಿಂದ ಅವರ ಸಬ್ಮರಿನ್ ಗೆ ದಾರನ್ನ ಕಟ್ಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಯಾವ್ದೋ ಒಂದು ಜೀವಿ ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ನೋಡಿದ್ರೆ ದೊಡ್ಡ ಸೈಜ್ ನಲ್ಲಿರುವಂತ ಸ್ಕ್ವಿಡ್ ಅನ್ನೋ ಒಂದು ಜೀವಿ ಅದು ಇವಳ ಗ್ಲೈಡರ್ ನ ಮೇಲೆ ಪ್ರೆಷರ್ ಅನ್ನ ಹಾಕಿ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನೋಡಿದ್ರೆ ಅದು ಸತ್ತೋಗಿರುತ್ತೆ. ಯಾಕೆ ಅಂತಂದ್ರೆ ಶಾರ್ಕ್ ನ ರೀತಿನೇ ಇರುವಂತ ಒಂದು ದೊಡ್ಡ ಜೀವಿ ಅದನ್ನ ಬೇಟೆಯಾಡಿ ಸಾಯಿಸ್ಬಿಟ್ಟಿರುತ್ತೆ. ಅದನ್ನ ನೋಡಿದಂತ ಎಲ್ಲರಿಗೂ ಜೋನಸ್ ನ ಮೇಲೆ ನಂಬಿಕೆ ಬರೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಮೂವಿಯ ಮೊದಲಲ್ಲಿ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಹೋದಾಗ ಸಬ್ಮರಿನ್ ನ ಮೇಲೆ ಅಟ್ಯಾಕ್ ಮಾಡ್ತಿತ್ತಲ್ಲ ಅದೇ ಜೀವಿ ಇದು. ನಂತರ ಇವಳು ಅದು ಅಟ್ರಾಕ್ಟ್ ಆಗ್ಬಾರ್ದು ಅಂತ ಲೈಟ್ ಗಳನ್ನೆಲ್ಲ ಆಫ್ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ ಸಿಸ್ಟಮ್ ಜಾಮ್ ಆಗ್ಬಿಟ್ಟಿರುತ್ತೆ. ಇನ್ನೇನು ಅದು ಇವಳ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಜೋನಸ್ ಬಂದು ಫ್ಲೇರ್ ಗನ್ ಗಳನ್ನ ಶೂಟ್ ಮಾಡಿದ್ರಿಂದ ಅದು ಡಿಸ್ಟ್ರಾಕ್ಟ್ ಆಗಿ ಬೇರೆ ಕಡೆಗೆ ಹೊಟ್ಟೋಗುತ್ತೆ. ಇದಾದ್ಮೇಲೆ ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಿದ್ದಂಗೆನೆ ಜಾರಾ ಕೂಡ ಹೊಟ್ಟೋಗ್ತಾಳೆ. ನಂತರ ಇವನು ಲಾರಿ ಹಾಗೆ ಅವಳ ಟೀಮ್ ಇರುವಂತ ಸಬ್ಮರಿನ್ ನ ಒಳಗಡೆ ಇವನ ಸಬ್ಮರಿನ್ ನ ಅಟ್ಯಾಚ್ ಮಾಡ್ಕೊಂಡು ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಕರ್ಕೊತಿರ್ತಾನೆ. ಲಾರಿ ಹಾಗೆ ವ್ಯಾಲ್ ಏನೋ ಮೇಲ್ ಬರ್ತಾರೆ. ಆದ್ರೆ ಆ ಮೆಗ್ ತುಂಬಾ ಸ್ಪೀಡ್ ಆಗಿ ಬರ್ತಿರೋದ್ರಿಂದ ಟಾಶಿ ಅವರಿಬ್ಬರನ್ನ ಕಳಿಸಿ ಅವರ ಸಬ್ಮರಿನ್ ಕೂಡ ಡಿಟ್ಯಾಚ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಇವನ ಸಬ್ಮರಿನ್ ನ ಎಲ್ಲಾ ಲೈಟ್ ಗಳನ್ನು ಆನ್ ಮಾಡ್ಕೊಂಡು ಆ ಶಾರ್ಕ್ ಅನ್ನ ಇವನ್ ಕಡೆಗೆ ಬರೋ ರೀತಿ ಮಾಡ್ತಿದ್ದಂಗೆನೆ ಅದು ಇವನನ್ನ ಸಾಯಿಸ್ಬಿಡುತ್ತೆ. ಟಾಶಿ ಇದನ್ನೆಲ್ಲ ಮಾಡಿದ್ದು ಇವ್ರ 3 ಜನರನ್ನ ಕಾಪಾಡೋದಕ್ಕೆ. ಇದರಿಂದ ಇವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಇದಾದ್ಮೇಲೆ ಅವರು ಮೇಲ್ ಬರ್ತಿದ್ದಂಗೆನೆ ಜಾರಾ ಬಂದು ಜೋನಸ್ಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ಏನಕ್ಕೆ ಟಾಶಿನ ಕರ್ಕೊಂಡ್ ಬಂದಿಲ್ಲ, ನೀನ್ ಟೀಮ್ ಮೆಂಬರ್ಸ್ ಅನ್ನ ಸಾಯಿಸ್ದಂಗೆ ಅವನನ್ನು ಕೂಡ ಸಾಯಿಸ್ಬಿಟ್ಟ ಅಂತ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಇದಾದ್ಮೇಲೆ ಹೆಲ್ಲರ್ ಲಾರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಜೋನಸ್ ಬರ್ತಾನೆ. ಅವನ್ನ ನೋಡಿದಂತ ಹೆಲ್ಲರ್ ಇವನಿಗೆ ಸಾರಿ ಕೇಳ್ತಾನೆ. ನಾನ್ ನಿನ್ ಮಾತನ್ನ ನಂಬಿರ್ಲಿಲ್ಲ, ನನ್ನ ಕ್ಷಮಿಸ್ಬಿಡು ಅಂತ. ಇವನು ಕೂಡ ಅವನನ್ನ ಕ್ಷಮಿಸ್ಬಿಡ್ತಾನೆ. ನಂತರ ಇವನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜಾರಾ ಬಂದು ನಾನು ವಿಷಯ ಗೊತ್ತಿಲ್ಲದೆ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು, ನನ್ನ ಕ್ಷಮಿಸ್ಬಿಡಿ ಅಂತ. ಅಷ್ಟೇ ಅಲ್ಲದೆ ಇವರಿಬ್ರು ಮಧ್ಯೆ ಒಂದು ಸಣ್ಣದಾಗಿ ಫ್ರೆಂಡ್ಶಿಪ್ ಕೂಡ ಶುರುವಾಗುತ್ತೆ. ಮುಂದಿನ ಸೀನ್ ನಲ್ಲಿ ಇವರೆಲ್ಲರೂ ಸೇರಿ ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಸಮುದ್ರದ ಆಳದಲ್ಲಿ ಶಾರ್ಕ್ ತರ ಇರುವಂತ ಜೀವಿ ಅಟ್ಯಾಕ್ ಮಾಡ್ತಲ್ಲ ಅದ್ರ ಹೆಸರು ಮೆಗಲಾಡಾನ್ ಅಂತ, ಶಾರ್ಟ್ ಆಗಿ ಮೆಗ್ ಅಂತ ಕರೀತಾರೆ. ಈ ಮೆಗಲಾಡಾನ್ ಪ್ರಜಾತಿ 20 ಲಕ್ಷ ವರ್ಷಗಳ ಹಿಂದೆನೆ ನಾಶ ಆಗೋಗಿತ್ತು ಅಂತ ಮನುಷ್ಯರು ಅನ್ಕೊಂಡಿದ್ರು. ಆದ್ರೂ ಕೂಡ ಸಮುದ್ರದ ತಡದಲ್ಲಿ ಇನ್ನೂ ಕೂಡ ಏನೇನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇವರು ರಿಸರ್ಚ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಆಗ ಎಲ್ಲಿ ಬಂದು ಇವಳ ತಾಯಿನ ಕಾಪಾಡಿರೋದಕ್ಕೆ ಥ್ಯಾಂಕ್ಸ್ ಅಂತ ಜೋನಸ್ಗೆ ಹೇಳ್ತಾಳೆ. ನಂತರ ಇವನು ಕೂಡ ಸರಿ ಅಂತ ಹೇಳಿ ಇಲ್ಲಿರುವಂತ ಜನರಿಗೆಲ್ಲರಿಗೂ ಹೇಳ್ತಾನೆ, ನೀವೆಲ್ಲರೂ ಮತ್ತೆ ಸಮುದ್ರದ ಆ ಭಾಗಕ್ಕೆ ಹೋಗೋದು ಒಳ್ಳೇದಲ್ಲ, ಬಿಟ್ಬಿಡಿ ಅಂತ. ಈ ಕಡೆ ನೋಡಿದ್ರೆ ಎಲ್ಲಿ ಆಟ ಆಡ್ತಾ ಈ ರಿಸರ್ಚ್ ಸೆಂಟರ್ ನ ಕೆಳಗಡೆ ಬಂದ್ಬಿಟ್ಟಿರ್ತಾಳೆ. ಆದ್ರೆ ಯಾವಾಗ ಸ್ವಲ್ಪ ಮುಂದೆ ಬರ್ತಾಳೋ ಇವಳ ಹಿಂದೆ ನೋಡಿದ್ರೆ ಮೆಗ್ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಹಾಗೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡುತ್ತೆ. ಆ ಶಬ್ದ ಕೇಳಿಸಿ ಎಲ್ಲರೂ ಇಲ್ಲಿಗೆ ಬಂದಾಗ ಎಲ್ಲಿ ಅಂತೂ ತುಂಬಾನೇ ಹೆದರ್ಕೊಬಿಟ್ಟಿರ್ತಾಳೆ. ಹಾಗೆ ಹಲ್ಲುಗಳ
ಗುರ್ತನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಮೆಗ್ ಇಲ್ಲಿಗೆ ಬಂದ್ಬಿಟ್ಟಿದೆ ಅಂತ. ಅಷ್ಟೇ ಅಲ್ಲದೆ ಇವರ ಮುಂದೆನೆ ತಿಮ್ಮಿಂಗ್ಲಗಳನ್ನೆಲ್ಲ ತಿಂತಿರುತ್ತೆ. ಆಗ ಚೆಕ್ ಮಾಡಿದಾಗ್ಲೇ ಇವರಿಗೆ ಗೊತ್ತಾಗೋದು ಜೋನಾಸ್, ಲೋರಿ ಹಾಗೆ ಅವಳ ಟೀಮ್ ಅವರನ್ನ ಕರ್ಕೊಂಡು ಮೋಡಗಳನ್ನ ದಾಟಿ ಮತ್ತೆ ಮೇಲೆ ಬಂದಿದ್ನಲ್ಲ ಆ ದಾರಿನ ಫಾಲೋ ಮಾಡ್ಕೊಂಡು ಮೆಗ್ ಕೂಡ ಬಂದ್ಬಿಟ್ಟಿತ್ತು ಅಂತ. ಅದೇ ಸಮಯಕ್ಕೆ ಇವ್ರಿಗೊಂದಷ್ಟು ಬೋಟ್ಸ್ ಗಳು ಮಿಸ್ ಆಗಿರೋದು ಗೊತ್ತಾಗಿ ಮಿಸ್ ಆಗಿರುವಂತ ಲೊಕೇಶನ್ ಗೆ ಬಂದು ನೋಡಿದ್ರೆ ಈ ಜಾಗದಲ್ಲಿ ಎಲ್ಲನೂ ನಾಶ ಆಗೋಗಿರುತ್ತೆ. ಹಾಗೆ ಕಟ್ಟಾಗಿರುವಂತ ಮನುಷ್ಯರ ಕೈಗಳು ಕೂಡ ಸಿಗ್ತವೆ. ಅಷ್ಟೇ ಅಲ್ಲದೆ ಆ ಮೆಗ್ ಕೂಡ ಇಲ್ಲೇ ಸ್ವಲ್ಪ ದೂರದಲ್ಲಿರುತ್ತೆ. ಆದ್ರಿಂದ ಇವರೆಲ್ಲರೂ ಪ್ಲಾನ್ ಅನ್ನ ಮಾಡ್ಕೋತಾರೆ. ಮೊದ್ಲು ಆ ಮೆಗ್ಗುಗೆ ಒಂದು GPS ಟ್ರ್ಯಾಕರ್ ಅನ್ನ ಹಾಕ್ಬೇಕು. ಆಗ ಅದು ಎಲ್ಲೇ ಹೋದ್ರೂ ಗೊತ್ತಾಗುತ್ತೆ. ನಂತರ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ಪಾಯ್ಸನ್ ಅನ್ನ ಇಂಜೆಕ್ಟ್ ಮಾಡಿ ಸಾಯಿಸಬಹುದು ಅಂತ. ನಂತರ ಜೋನಾಸ್ ಇವನ ಸೂಟ್ಗೆ ಒಂದು ಹಗ್ಗನ್ನ ಕಟ್ಕೊಂಡು ನಿಧಾನವಾಗಿ ಈಸ್ಟ ಮೆಗ್ ಹತ್ರ ಬರ್ತಾನೆ. ಹಾಗೆ ಆ GPS ಟ್ರ್ಯಾಕರ್ ಅನ್ನ ಹಾಕ್ಬಿಡ್ತಾನೆ. ಆದ್ರೆ ಮೆಗ್ಗುಗೆ ಇವನ್ ಬಗ್ಗೆ ಗೊತ್ತಾಗಿ ಚೇಸ್ ಮಾಡೋದಕ್ಕೆ ಶುರು ಮಾಡಿದಾಗ ಇವನ ಸೂಟ್ಗೆ ಹಾಕಿದ್ರಲ್ಲ ದಾರ ಅದನ್ನ ಜೋರಾಗಿ ಎಳೆಯೋದಕ್ಕೆ ಶುರು ಮಾಡಿದ್ರಿಂದ ಹೇಗೋ ಮಾಡಿ ಇವನು ಬೋಟ್ ನ ಒಳಗಡೆ ಬರ್ತಾನೆ. ಇದಾದ್ಮೇಲೆ ಇವರೆಲ್ಲರೂ ಸೇರಿ ಪಾಯ್ಸನ್ ಅನ್ನ ತಯಾರು ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಬಾಟಲ್ ನ ರೀತಿ ಇರುವಂತ ಒಂದು ಸ್ಟ್ರಾಂಗ್ ಆಗಿರುವಂತ ವಸ್ತುನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಇದರ ಒಳಗಡೆ ಇದ್ದು ಸೇಫ್ ಆಗಿ ಪಾಯ್ಸನ್ ನ ಇಂಜೆಕ್ಟ್ ಮಾಡಬಹುದು. ಅದ್ರ ಕೈಲಿ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ನಂತರ ನಮ್ಗೆ ಗೊತ್ತಾಗುತ್ತೆ ಪಾಯ್ಸನ್ ನ ಇಂಜೆಕ್ಟ್ ಮಾಡೋದಕ್ಕೆ ಹೋಗ್ತಿರೋದು ಝಾರಾ. ಬೇಡ, ನಿನಗೆ ಮಗಳು ಇದ್ದಾಳೆ, ನಾನೇ ಹೋಗ್ತೀನಿ ಅಂತ ಜೇಸನ್ ಹೇಳಿದ್ರೆ ಇವಳು ಕೇಳೋದಿಲ್ಲ. ಇದ್ರಲ್ಲೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನೇ ಹೋಗ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ. ನಂತರ ಝಾರನ ಆ ಬಾಟಲ್ ನ ಒಳಗಡೆ ಹಾಕಿ ಸೇಫ್ ಆಗಿ ನೀರಿನ ಒಳಗಡೆ ಬಿಟ್ಟು ಮೆಗ್ಗಿ ಹತ್ರ ಬರ್ಲಿ ಅಂತ ಮಾಂಸಗಳನ್ನು ಕೂಡ ಹಾಕ್ತಿರ್ತಾರೆ. ಆದ್ರೆ ಮೊದ್ಲು ಸಣ್ಣ ಪುಟ್ಟ ಶಾರ್ಕ್ಗಳು ಇಲ್ಲಿಗೆ ಬರ್ತಿರ್ತವೆ. ಅದೇ ಸಮಯಕ್ಕೆ GPS ಇಂದ ಇವರಿಗೆ ಗೊತ್ತಾಗುತ್ತೆ ಮೆಗ್ ಕೂಡ ಅವಳ ಹತ್ರ ಹೋಗ್ತಿದೆ ಅಂತ. ನಂತರ ಅದು ಇವಳ ಹತ್ರ ಬಂದಾಗ ಪಾಯ್ಸನ್ ನ ಇಂಜೆಕ್ಟ್ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅದೇ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅದು ಇವಳಿರುವಂತ ಬಾಟಲ್ ನ ಬಾಯಿಗೆ ಹಾಕೊಂಡು ಬೋಟ್ ನ ಸಮೇತ ಎಳ್ಕೊಂಡು ಹೋಗ್ತಿರುತ್ತೆ. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಹೇಗೋ ಮಾಡಿ ಝಾರಾ ಆ ಪಾಯ್ಸನ್ ಅದಕ್ಕೆ ಇಂಜೆಕ್ಟ್ ಮಾಡ್ಬಿಡ್ತಾಳೆ. ಇನ್ನೂ ಕೂಡ ಇದು ಬಿಡೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಆದ್ರಿಂದ ಅವಳನ್ನ ಕಾಪಾಡೋದಕ್ಕೆ ಜೋನಾ ಸೀದಾ ನೀರಿನ ಒಳಗಡೆ ಬಂದ್ಬಿಡ್ತಾನೆ. ಇದೇ ಸಮಯದಲ್ಲಿ ಮಿಸ್ ಆಗಿ ಜಾಕ್ಸ್ ಕೆಳಗಡೆ ಬಿದ್ದೋಗಿರ್ತಾಳೆ. ಆಗ ಮೆಗ್ ಇವಳನ್ನ ನೋಡಿ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮೇಲೆ ಬಂದ್ಬಿಡ್ತಾಳೆ. ಈ ಕಡೆ ಝಾರಾ ಹತ್ರ ಆಕ್ಸಿಜನ್ ಕಮ್ಮಿ ಆಗೋಗಿರುತ್ತೆ. ಹಾಗೆ ಬಾಟಲ್ ಕೂಡ ಓಪನ್ ಆಗ್ತಿರೋದಿಲ್ಲ. ಇದರಿಂದ ಇವನು ಬಾಟಲ್ ನ ಕೆಳಭಾಗನ ಓಪನ್ ಮಾಡಿ ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಮೆಗ್ ಕೂಡ ಇವ್ರ ಹತ್ರನೇ ಬಂದು ಇನ್ನೇನು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಪಾಯ್ಸನ್ ನ ಇಂಜೆಕ್ಟ್ ಮಾಡಿರೋದ್ರಿಂದ ಇದು ಸತ್ತೋಗುತ್ತೆ. ಹಾಗೆ ಜೋನಾಸ್ ಕೂಡ ಇವಳನ್ನ ಮೇಲ್ ಕರ್ಕೊಂಡು ಬಂದು ಇವಳ ಪ್ರಾಣನ ಕಾಪಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆದಾಗ ನೋಡಿದ್ರೆ ಇವಳ ಸುತ್ತಮುತ್ತ ಎಲ್ಲರೂ ಇರ್ತಾರೆ. ಆದ್ರಿಂದ ನಾನು ಜೋನಸ್ನ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಎಲ್ಲರನ್ನು ಹೊರಗಡೆ ಕಳಿಸಿ ಇವನಿಗೆ ಹೇಳ್ತಾಳೆ, ನೀನ್ ನನ್ನ 2ನೇ ಸಲ ಕಾಪಾಡಿದ್ಯಾ, ತುಂಬಾ ಥ್ಯಾಂಕ್ಸ್ ಅಂತ. ಇದಾದ್ಮೇಲೆ ಯಾವಾಗ ಇವರು ಹೊರಗಡೆ ಬರ್ತಾರೋ ಸತ್ತಿರುವಂತ ಮೆಗ್ಗನ್ ಇವರು ಬೋಟ್ ನ ಒಳಗಡೆ ತಂದಿಟ್ಕೊಂಡಿರ್ತಾರೆ. ಇದರಿಂದ ನಾವ್ ಅನ್ಕೊಂಡಿರುವಂತ ಕೆಲ್ಸನ ನಾವು ಮಾಡ್ಬಿಟ್ವಿ ಅಂತ ಇವರೆಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇದೇ ಖುಷಿಲಿ ವ್ಯಾಲ್ ಕೂಡ ನೀರಿನ ಒಳಗಡೆ ಸ್ವಿಮ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮತ್ತೊಂದು ಮೆಗ್ ಬಂದು ವ್ಯಾಲ್ ನ ಜೊತೆ ಸತ್ತಿರುವಂತ ಮೆಗ್ನು ಕೂಡ ತಿನ್ಕೊಂಡು ಹೊಟ್ಟೋಗುತ್ತೆ. ಆಕ್ಚುಲಿ ಅದು ಇವರು ಸಾಯಿಸಿರುವಂತ ಮೆಗ್ಗಿಂತ ತುಂಬಾನೇ ದೊಡ್ಡದಾಗಿರುತ್ತೆ. ಇದರಿಂದ ಈ ಬೋಟ್ ಎಲ್ಲ ಸರ್ವನಾಶ ಆಗೋಗಿರುತ್ತೆ. ಎಲ್ಲರೂ ಅವರನ್ನ ಅವರು ಸಂಭಾಳಿಸ್ಕೊಂಡು ಮೇಲ್ ಬರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಹಾಗೆ ವಿನ್ಸ್ಟನ್ಗೆ ಇದರಲ್ಲಿ ತುಂಬಾ ಏಟ್ಗಳೆಲ್ಲ ಆಗೋಗಿರ್ತವೆ. ಆದ್ರೆ ಈ ಕಡೆ ನೋಡಿದ್ರೆ ಹೆಲ್ಲರ್ ಮತ್ತೆ ಜಾಕ್ಸ್ ಇನ್ನೂ ಕೂಡ ನೀರಿನ ಒಳಗಡೆನೆ ಇರ್ತಾರೆ. ಇದರಿಂದ ಮೆಗ್ ಇವರನ್ನ ಸಾಯಿಸೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಹೆಲ್ಲರ್ ಅವಳನ್ನ ಕಾಪಾಡ್ಬೇಕು ಅಂತ ಮೆಗ್ ನ ಇವನ್ ಕಡೆಗೆ ಅಟ್ರಾಕ್ಟ್ ಮಾಡಿದ್ರಿಂದ ಇವನನ್ನ ತಿನ್ಬಿಡುತ್ತೆ. ಅಷ್ಟೊತ್ತಿಗೆ ಜಾಕ್ಸ್ ಕೂಡ ಹೇಗೋ ಮಾಡಿ ಮೇಲ್ ಬಂದಿರ್ತಾಳೆ. ಆದ್ರೆ ಹೆಲ್ಲರ್ ಸತ್ತೋಗಿರೋದ್ರಿಂದ ಇವಳಿಗೆ ಹಾಗೆ ಎಲ್ಲರಿಗೂ ತುಂಬಾನೇ ದುಃಖ ಆಗೋಗುತ್ತೆ. ನಂತರ ಇವರು ಲೈಫ್ ಬೋಟ್ ಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿಂದ ಸೇಫ್ ಆಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಆ ದೊಡ್ಡ ಮೆಗ್ ಇನ್ನೂ ಕೂಡ ಇವರನ್ನ ಬಿಡ್ತಾನೆ ಇರೋದಿಲ್ಲ, ಚೇಸ್ ಮಾಡ್ತಿರುತ್ತೆ. ಅಷ್ಟೊತ್ತಿಗೆ ಮೋರಿಸ್ ಹೆಲಿಕಾಪ್ಟರ್ ಗಳನ್ನ ಕರ್ಸ್ಕೊಂಡಿರೋದ್ರಿಂದ ಹೆಲಿಕಾಪ್ಟರ್ ನಲ್ಲಿರುವಂತ ಸೆಕ್ಯೂರಿಟಿಗಳು ಈ ಮೆಗು ಕೂಡ ಒಂದು GPS ಟ್ರ್ಯಾಕರ್ ಅನ್ನ ಹಾಕಿ ಶೂಟ್ ಮಾಡ್ತಾ ಬೇರೆ ಕಡೆಗೆ ಕಳಿಸ್ಬಿಡ್ತಾರೆ. ಆದ್ರೆ ಈ ಕಡೆ ಲೈಫ್ ಬೋಟ್ ನಲ್ಲಿ ನೋಡಿದ್ರೆ ವಿನ್ಸ್ಟನ್ ತುಂಬಾನೇ ವೀಕ್ ಆಗೋಗಿರ್ತಾನೆ. ಅದಕ್ಕೆ ಝಾರಾಗೆ ಹೇಳ್ತಾ ಹೋಗ್ತಾನೆ, ನನ್ನ ಕ್ಷಮಿಸ್ಬಿಡು, ನೀನು ಚಿಕ್ಕ ಹುಡುಗಿ ಇದ್ದಾಗಿಂದನು ನಿನ್ನ ಹತ್ರ ಸ್ಟ್ರಿಕ್ಟ್ ಆಗಿ ನಡ್ಕೊಂಡೆ, ಸ್ಟ್ರಿಕ್ಟ್ ಆಗಿ ಬೆಳೆಸ್ತೆ, ನೀನು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇವನ ಕೊನೆಯ ಉಸಿರನ್ನ ಎಳೆದು ಬಿಡ್ತಾನೆ. ಇದರಿಂದ ಇವಳಿಗಂತೂ ಹೇಳ್ಕೊಳ್ಳೋದಕ್ಕಾಗದಿರಷ್ಟು ದುಃಖ ಆಗುತ್ತೆ. ನಂತರ ಇವರು ಸೇಫ್ ಆಗಿ ರಿಸರ್ಚ್ ಸೆಂಟರ್ ಹತ್ರ ಬಂದು ತಲುಪ್ತಿದ್ದಂಗೆನೆ ಎಲ್ಲಿಗೂ ಕೂಡ ಇವಳ ತಾತ ಸತ್ತೋಗಿರುವಂತ ವಿಷಯನ ಹೇಳಿ ಸಮಾಧಾನ ಮಾಡ್ತಾರೆ. ಇದಾದ್ಮೇಲೆ ಝಾರಾ ಇವಳ ತಂದೆನ ನೆನ್ಸ್ಕೊಂಡು ತುಂಬಾ ದುಃಖ ಪಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಜೋನಸ್ ಬಂದು ಇವಳಿಗೆ ಸಮಾಧಾನ ಆಗುವಂತ ಒಂದಷ್ಟು ಮಾತುಗಳನ್ನ ಆಡ್ತಾನೆ. ಇದರಿಂದ ಇವಳು ಕೂಡ ಸ್ವಲ್ಪ ಸಮಾಧಾನ ಆಗ್ತಾಳೆ. ಇಲ್ಲಿ ಇವರ
ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗೋದ್ರ ಜೊತೆಗೆ ಒಬ್ಬರನ್ನೊಬ್ರು ಇಷ್ಟಪಡೋದಕ್ಕೂ ಕೂಡ ಶುರು ಮಾಡ್ಬಿಟ್ಟಿರ್ತಾರೆ. ಮುಂದಿನ ಸೀನ್ ನಲ್ಲಿ ಮಾರಿಸ್ ಇಲ್ಲಿರುವಂತ ಎಲ್ಲರಿಗೂ ಹೇಳ್ತಾ ಹೋಗ್ತಾನೆ, ನಾನು ಆ ಮೆಗ್ನ ಬಗ್ಗೆ ಗವರ್ನಮೆಂಟ್ ಅವರಿಗೆ ಹೇಳಿದೀನಿ, ಅದನ್ನ ಸಾಯಿಸೋದಕ್ಕೆ ಬರ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಜಾಗನ ನಾನು ಕ್ಲೋಸ್ ಮಾಡ್ತಿದ್ದೀನಿ, ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗೋದಕ್ಕೆ ನಾಳೆ ಒಂದು ಶಿಪ್ ಬರುತ್ತೆ ಅಂತ. ಇದರಿಂದ ಎಲ್ಲರೂ ಕೂಡ ತುಂಬಾನೇ ದುಃಖ ಪಡ್ತಿರ್ತಾರೆ. ಆಗ ಮತ್ತೆ ಹೇಳ್ತಿರ್ತಾನೆ, ಈ ಕೆಲಸದಲ್ಲಿ ಯಾರ್ಯಾರು ಸತ್ತಿದಾರೋ ಅವರೆಲ್ಲರಿಗೂ ನಾನು ತುಂಬಾನೇ ಗೌರವ ಕೊಡ್ತೀನಿ, ಆದ್ರೆ ಆ ಮೆಗ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ. ಹೀಗಂತೆ ಹೇಳಿ ಒಂದು ಹೆಲಿಕಾಪ್ಟರ್ ನಲ್ಲಿ ಇವನು ಇಲ್ಲಿಂದ ಹೋಗ್ತಿರ್ತಾನೆ. ಆದ್ರೆ ಹೆಲಿಕಾಪ್ಟರ್ ನ ಒಳಗಡೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬಾಂಬ್ ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಆ ಮೆಗ್ನ ಸಾಯಿಸೋದಕ್ಕೆ. ಅಂದ್ರೆ ಇವನು ಯಾವ ಗವರ್ನಮೆಂಟ್ ಅವರಿಗೂ ಹೇಳಿರೋದಿಲ್ಲ, ಇವನೇ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ನಂತರ ಜೋನಸ್ ಲೋರಿ ಹತ್ರ ಮಾತಾಡೋದಕ್ಕೆ ಅಂತ ಬಂದಾಗ ಇವಳು ಎಲಿ ಜೊತೆ ಆಟ ಆಡ್ತಾ ರಿಕವರ್ ಆಗ್ತಿರ್ತಾಳೆ. ಆಗ ಎಲಿನೂ ಕೂಡ ನಾನು ಜ್ಯೂಸ್ ತಗೊಂಡ್ ಬರ್ತೀನಿ ಅಂತ ಹೋಗ್ತಾಳೆ. ಆಗ ಲೋರಿ ಹೇಳ್ತಿರ್ತಾಳೆ, ನೀನು ಜೀವನದಲ್ಲಿ ಒಂಟಿಯಾಗಿರೋದು ನನಗೆ ಇಷ್ಟ ಇಲ್ಲ, ನೀನು ಹಾಗೆ ಜಾರಾ ಇಷ್ಟ ಪಡ್ತಿದ್ದೀರಾ ಅಂತ ಗೊತ್ತಾಯ್ತು, ಇಬ್ರು ಮದ್ವೆ ಆಗ್ಬಿಡಿ ಅಂತ. ಆಗ ಅದನ್ನ ಕೇಳಿಸ್ಕೊಂಡಂತ ಎಲಿನೂ ಕೂಡ ಬಂದು ಹೇಳ್ತಾಳೆ, ಹೌದು ಮಮ್ಮಿಗೆ ನೀನಂದ್ರೆ ಇಷ್ಟ ಅಂತ. ಇದರಿಂದ ಇವನಿಗೂ ಕೂಡ ಸಂತೋಷ ಆಗುತ್ತೆ. ನಂತರ ಮಾರಿಸ್ ಇವನ ಸೆಕ್ಯೂರಿಟಿ ಟೀಮ್ ನ ಕರ್ಕೊಂಡು GPS ನ ಟ್ರ್ಯಾಕ್ ಮಾಡ್ತಾ ಮಾಡ್ತಾ ಮೆಗ್ಗಿರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಅದೇ ಸಮಯಕ್ಕೆ ಇವರಿಗೆ ಅದು ಕಾಣಿಸ್ತಿದ್ದಂಗೆನೆ ತುಂಬಾ ಬಾಂಬ್ ಗಳನ್ನ ಹಾಕಿ ಬ್ಲಾಸ್ಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದರಿಂದ ಇವರೆಲ್ಲರಿಗೂ ಸಂತೋಷ ಆಗ್ತಿರುತ್ತೆ. ಕೊನೆಗೂ ಒಂದು ದೊಡ್ಡ ತಲೆನೋವು ತಪ್ತು ಅಂತ. ಹೀಗೆ ಇವರು ಸೆಲೆಬ್ರೇಟ್ ಮಾಡ್ತಾ ಹತ್ರ ಬಂದು ನೋಡ್ದಾಗ್ಲಿ ಇವರಿಗೆ ಗೊತ್ತಾಗೋದು ಇದು ಮೆಗ್ ಅಲ್ಲ, ಒಂದು ತಿಮಿಂಗ್ಳನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಇದರಿಂದ ಇವರು ಹೆದರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಮಿಸ್ ಆಗಿ ಮಾರಿಸ್ ಬೋಟ್ ಇಂದ ಕೆಳಗಡೆ ಬಿದ್ದೋಗ್ತಾನೆ. ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ತಿಮಿಂಗ್ಳದ ಮೇಲೆ ಹತ್ತುತ್ತಿರ್ಬೇಕಾದ್ರೆ ಮೆಗ್ ಬಂದು ಇವನನ್ನ ತಿಂದು ಬಿಡುತ್ತೆ. ಈ ಕಡೆ ಜೋನಸ್ ಆಗಿ ಎಲ್ಲರಿಗೂ ಗೊತ್ತಾಗೋಗಿರುತ್ತೆ, ಮಾರಿಸ್ ಗವರ್ನಮೆಂಟ್ ಅವರಿಗೆ ಹೇಳಿರ್ಲಿಲ್ಲ ಅವನೇ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ. ಈಗ ಅವನು ಅದನ್ನ ಸಾಯಿಸೋದಕ್ಕಾಗದೆ ಇರೋದ್ರಿಂದ ಇವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ, ಅದನ್ನ ಹಾಗೆ ಸುಮ್ನೆ ಬಿಡೋದಕ್ಕಾಗೋದಿಲ್ಲ, ನಾವೇ ಸಾಯಿಸ್ಬೇಕು ಅಂತ. ಇದರಿಂದ ಒಂದು ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ GPS ಅನ್ನ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ ಮೆಗ್ ಈಗ ಸಾನ್ಯಾ ಬೇ ಅನ್ನೋ ಒಂದು ಬೀಚ್ ಹತ್ರ ಇದೆ ಅಂತ. ಆದ್ರೆ ಆ ಬೀಚ್ ನಲ್ಲಿ ತುಂಬಾ ಜನ ಇರ್ತಾರೆ. ಅದಕ್ಕೆ ಮೊದ್ಲು ಇವರು ತಿಮಿಂಗ್ಲಗಳ ಸೌಂಡ್ ಅನ್ನ ರೆಡಿ ಮಾಡ್ಕೋತಾರೆ. ಯಾಕೆಂತಂದ್ರೆ ಆ ಸೌಂಡ್ಗೆ ಅಟ್ರಾಕ್ಟ್ ಆಗಿ ಮೆಗ್ ಇವ್ರ ಹತ್ರ ಬರುತ್ತೆ ಅಂತ. ಇಲ್ಲಿ ಜಾರಾ ಹಾಗೆ ಜೋನಸ್ ಅದನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಇದೇ ಸಮಯಕ್ಕೆ ಮ್ಯಾಕುಗೆ ಗೊತ್ತಾಗೋಗುತ್ತೆ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅಂತ. ಈ ಕಡೆ ಸಾನ್ಯಾ ಬೇ ಬೀಚ್ ಹತ್ರ ನೋಡಿದ್ರೆ ಸಾವಿರಾರು ಜನರು ಇಲ್ಲಿಗೆ ಬಂದು ಸ್ವಿಮ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲೇ ಇರುವಂತ ಒಂದು ಬೋಟ್ ನಲ್ಲಿ ಒಂದು ಫ್ಯಾಮಿಲಿ ಅವರು ವೆಡ್ಡಿಂಗ್ ಸೆಲೆಬ್ರೇಷನ್ ಕೂಡ ಮಾಡ್ತಿರ್ತಾರೆ. ಆಗ ಈ ಬೋಟ್ ನಲ್ಲಿದ್ದಂತ ಒಂದು ಡಾಗ್ ನೀರ್ನಲ್ಲಿ ಸ್ವಿಮ್ ಮಾಡೋದಕ್ಕೆ ಅಂತ ಬರುತ್ತೆ. ಆಗ ಅದನ್ನ ನೋಡಿದಂತ ಮೆಗ್ ಅದನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ಜನರು ಅದನ್ನ ನೋಡಿ ಬೋಟ್ ನ ಒಳಗಡೆ ಬಂದ್ಬಿಡ್ತಾರೆ. ಆದ್ರೆ ಡಾಗ್ ನ ಅದು ತಿನ್ಕೋಬಿಡುತ್ತೆ. ಇಲ್ಲಿ ಸಾವಿರಾರು ಜನರು ಇದಾರಲ್ಲ ಬೀಚ್ ನಲ್ಲಿ, ಇಲ್ಲಿಗೂ ಕೂಡ ಮೆಗ್ ಬಂದ್ಬಿಟ್ಟಿರುತ್ತೆ. ಆದ್ರೆ ಅದು ಬಂದಿರುವಂತ ಒಂದು ಸಣ್ಣ ಐಡಿಯಾ ಕೂಡ ಯಾರಿಗೂ ಇರೋದಿಲ್ಲ. ಹೀಗೆ ಮೆಗ್ ಇಲ್ಲಿರುವಂತ ಜನರನ್ನ ತಿನ್ನೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇದೇ ಸಮಯದಲ್ಲಿ ಇದಕ್ಕೆ ಹಾಕಿದ್ದಂತ GPS ಕೂಡ ಬಿದ್ದೋಗುತ್ತೆ. ಹಾಗೆ ಇದ್ರ ಕೈಗಳಿಗೆ ಒಂದಷ್ಟು ಚೈನ್ ಗಳು ಸಿಗಾಕೋಬಿಡ್ತವೆ. ಆ ಚೈನ್ ಗೆ ಅಟ್ಯಾಚ್ ಆಗಿದ್ದಂತ ಮೇಲ್ಗಡೆ ಇರುವಂತ ಬೋಟ್ಸ್ ಗಳು ಒಂದಕ್ಕೊಂದು ಕ್ರಾಶ್ ಆಗ್ತಿರ್ತವೆ. ಇಲ್ಲೆಲ್ಲ ಏನ್ ನಡೀತಿದೆ ಅಂತಾನು ಯಾರಿಗೂ ಅರ್ಥ ಆಗ್ತಿರೋದಿಲ್ಲ. ಆಗ ಇವರೆಲ್ಲರೂ ಮೆಗ್ ನ ನೋಡಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡೋಷ್ಟರಲ್ಲಿ ಮೆಗ್ ಬಂದು ಗುಂಪುಗಳ ಮೇಲೆನೆ ಅಟ್ಯಾಕ್ ಮಾಡಿ ಒಂದೇ ಸಲ ಇಷ್ಟೊಂದು ಜನರನ್ನ ತಿಂದಾಕ್ಬಿಡುತ್ತೆ. ಮತ್ತೆ ಅದು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಈ ಕಡೆ ಜೋನಸ್ ನ ಟೀಮ್ ನವರು ತಿಮಿಂಗ್ಲದ ಸೌಂಡ್ ಅನ್ನ ಸಮುದ್ರದಲ್ಲಿ ಹಾಕ್ತಿದ್ದಂಗೆನೆ ಆ ಸೌಂಡ್ ಗೆ ಅಟ್ರಾಕ್ಟ್ ಆಗಿ ಇವರ ಶಿಪ್ ನ ಕಡೆಗೆ ಬರೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ಜಾರಾ ಹಾಗೆ ಜೋನಸ್ ಎಲ್ಲಾ ತಯಾರಿನೂ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಮೆಗ್ ಇದ್ದಕ್ಕಿದ್ದಂಗೆನೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರಿಂದ ಜೋನಸ್ ಅದನ್ನ ತನ್ನ ಹಿಂದೆ ಬರೋ ರೀತಿ ಮಾಡಿ ಕಲ್ಲು ಬಂಡೆಗಳ ಮಧ್ಯ ಸಿಗಾಕೊಳ್ಳೋ ರೀತಿ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಇದೇ ಸಮಯನ ಉಪಯೋಗಿಸ್ಕೊಂಡು ಜಾರಾ ಅದಕ್ಕೆ ಶೂಟ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಆ ಬ್ಲಾಸ್ಟ್ ಅನ್ನು ನೋಡಿ ನ್ಯೂಸ್ ನವರು ಹೆಲಿಕಾಪ್ಟರ್ ನ ತಗೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಈ ಕಡೆ ಮೆಗ್ ಇನ್ನೂ ಕೂಡ ಬದುಕೆ ಇರುತ್ತೆ. ಅದು ಜಾರಾನ ಫಾಲೋ ಮಾಡೋದಕ್ಕೆ ಶುರು ಮಾಡಿದಾಗ ಆಗ ಜೋನಸ್ ಅದಕ್ಕೆ ಮತ್ತೊಂದ್ಸಲ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಸಿಸ್ಟಮ್ ಜಾಮ್ ಆಗಿದ್ರಿಂದ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಕಡೆ ನೋಡಿದ್ರೆ ನ್ಯೂಸ್ ಅವರ ಹೆಲಿಕಾಪ್ಟರ್ ಗಳು ಮಿಸ್ ಆಗಿ ಕ್ರಾಶ್ ಆಗೋಗ್ತವೆ. ಇದರಿಂದ ಎಲ್ಲರೂ ಅದರಿಂದ ತಪ್ಪಿಸ್ಕೊಂಡು ನೀರಿನ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಆಗ ಜಾರನು ಕೂಡ ಇವಳ ಮಗಳನ್ನ ಕಾಪಾಡೋದಕ್ಕೆ ಮೇಲೆ ಬರ್ತಾಳೆ. ಈ ಕಡೆ ನೋಡಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಮೆಗ್ ಸಾಯ್ತಿರೋದಿಲ್ವಲ್ಲ. ಆದ್ರಿಂದ ಇವನು ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಇವನ ಫ್ರೆಂಡ್ಸ್ ಗಳಿಗೆ ಹೇಳ್ತಾನೆ, ಅಕಸ್ಮಾತ್ ನಾನೇನಾದ್ರೂ ಬದುಕಿಲ್ಲ ಅಂತಂದ್ರೆ ನನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ. ಅದೇ ಸಮಯಕ್ಕೆ ಮೆಗ್ ಕೂಡ ಇವನ ಕಡೆಗೆನೆ ಬರ್ತಿರೋದ್ರಿಂದ ಇವನು ಕೂಡ ಸ್ಪೀಡ್ ಆಗಿ ಬಂದು ಇವನ ವೆಹಿಕಲ್ ನ ಸಹಾಯದಿಂದ ಮೆಗ್ ನ ಹೊಟ್ಟೆನೆಲ್ಲ ಕಟ್ ಮಾಡ್ಬಿಡ್ತಾನೆ. ಆದ್ರೆ ಅದ್ ನೋಡಿದ್ರೆ ಇವನ ವೆಹಿಕಲ್ ನೇ ಬಾಯಿ ಒಳಗಡೆ ಹಾಕೊಂಡು ನುಂಗೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇವನು ಕೂಡ ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ಒಂದು ವಸ್ತುನ ತಗೊಂಡು ಸೀದಾ ಇದ್ರ ಕಣ್ಣಿಗೆ ಚುಚ್ಬಿಡ್ತಾನೆ. ಹೊಟ್ಟೆ ಕಟ್
ಕಟ್ ಮಾಡಿದಕ್ಕೂ ಕಣ್ಣಿಗೂ ಚುಚ್ಚಿದಕ್ಕೂ ಇದಕ್ಕೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಕೊನೆಗೂ ಸತ್ತೋಗುತ್ತೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಜೋನಸ್ ಆಗಿ ಇವನ ಟೀಮ್ ನವರೆಲ್ಲ ಸೇಫ್ ಆಗಿ ಒಂದು ಬೋಟ್ ನ ಒಳಗಡೆ ಇರ್ತಾರೆ. ಹಾಗೆ ಇವರ ಜೀವ ಉಳಿದಿದ್ದಕ್ಕೆ, ಎಷ್ಟೋ ಜನರ ಪ್ರಾಣನ ಕಾಪಾಡಿದಕ್ಕೆ ತುಂಬಾ ಸಂತೋಷ ಪಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಈ ಕಡೆ ನೋಡಿದ್ರೆ ಝಾರಾ ಹಾಗೆ ಜೋನಸ್ ಇಬ್ರು ಕೂಡ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಎಲ್ಲಿಗೂ ಕೂಡ ಇದರಿಂದ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಝಾರಾ ಮಗಳ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.